ಹೆಸರು ಪರಂ, ಇವನು ನನ್ನ ತಮ್ಮ. ನನ್ನ ಹೆಸರು ಪ್ರಣವ್. ನಾವಿಬ್ರು ವಿಜಯ ಮೇಡಮ್ ಮೊಮ್ಮಕ್ಕಳು. ಇವತ್ತು ನನ್ನ ಕುಟುಂಬಕ್ಕೆ ಒಂದು ವಿಶೇಷವಾದ ಸುದ್ದಿ. ನನ್ನ ಪ್ರೀತಿಯ ಅಜ್ಜಿ ಹಲವು ವರ್ಷಗಳ ಕಾಲ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿ ಇವತ್ತು ರಿಟೈರ್ ಆಗ್ತಿದ್ದಾರೆ. ನನ್ನ ಅಜ್ಜಿನೇ ನಂಗೆ ಸ್ಫೂರ್ತಿ. ನನ್ನ ಅಪ್ಪ ಅಮ್ಮ ಫ್ರೀ ಟೈಮಲ್ಲಿ ಅವ್ರ ಲೈಫ್ ಸ್ಟೋರಿ ಬಗ್ಗೆ ಹೇಳುವಾಗ ಅಜ್ಜಿ ಜೀವನದಲ್ಲಿ ಎದುರಿಸಿದ ಸವಾಲುಗಳ ಬಗ್ಗೆ ಎಲ್ಲ ಹೇಳಿದ್ರು. ಆಗಿನ ಕಾಲದಲ್ಲಿ ಹೆಣ್ಮಕ್ಳುಗಳಿಗೆ ಓದಿಸೋಕಿರೋ ಕಷ್ಟ, ಮದುವೆ ಆದಮೇಲೆ ಅಜ್ಜಿಗೆ ಓದೋ ಆಸೆ, ಓದಿಗೋಸ್ಕರ ತಾತ ಹಣದ ವ್ಯವಸ್ಥೆಗೆ ಕಷ್ಟಪಟ್ಟಿದ್ದು. ಅಜ್ಜಿ ಕಾಲೇಜಲ್ಲಿದ್ದಾಗ ತಾತ ಅಜ್ಜಿನ ನೋಡೋಕೆ ಬರಬೇಕಾದ್ರೆ ತಿಂಡಿಗೆ ಕಾಸಿಲ್ಲದೆ ಮನೆಯಲ್ಲಿರೋ ಕೊಬ್ಬರಿನ ತರ್ತಿದ್ದು. ಅಮ್ಮ ಮತ್ತೆ ಚಿಕ್ಕವರಾಗಿದ್ದಾಗ ಅಜ್ಜಿಯವ್ರನ್ನ ಬಿಟ್ಟು ಸ್ವಲ್ಪ ದಿನ ಓದಿಗೋಸ್ಕರ ದೂರ ಇರೋ ಸಂದರ್ಭ ಬಂದಿದ್ದು. ಅಜ್ಜಿ ತನ್ನ ಸಂಸಾರನ ಕಟ್ಟಕ್ಕೆ ಒಂದು ಸ್ಪೂನ್ ಲೋಟ ಹೊಂಚೋದ್ರಿಂದ ಹಿಡಿದು ಇಲ್ಲಿವರೆಗೂ ಒಂದೊಂದೇ ಮೆಟ್ಲುಗಳನ್ನು ಸ್ವಾಭಿಮಾನಿಯಾಗಿ ಯಾರಿಗೂ ಕೆಟ್ಟದನ್ನು ಬಯಸ್ತೆ ಅಜ್ಜಿ ಮತ್ತೆ ತಾತ ಒಂದು ಸುಂದರವಾದ ಜೀವನ ನಡೆಸ್ತಾ ಬಂದಿದ್ದೀರಾ. ಅಜ್ಜಿ, ನಿಮ್ಮ ಜೀವನ ನಮಗೆ ಶ್ರಮ, ತಾಳ್ಮೆ ಮತ್ತು ಸೇವೆ ಇಂಪಾರ್ಟೆನ್ಸ್ ಅನ್ನು ತಿಳಿಸುತ್ತದೆ. ಅಜ್ಜಿ, ನೀವು ನಮ್ಮ ಹೆಮ್ಮೆ. ನಿಮ್ಮ ಪ್ರೀತಿ, ಕಾಳಜಿ, ಸೇವೆ ನಾವೆಂದಿಗೂ ಮರೆಯಲ್ಲ. ನೀವು ತಾತನ ಮೇಲಿಟ್ಟಿರೋ ಗೌರವ, ತಾತ ನಿಮ್ಮ ಮೇಲಿಟ್ಟಿರೋ ಪ್ರೀತಿ, ಮತ್ತೆ ನೀವು ಯಾವಾಗಲೂ ನನ್ನ ಸ್ಕೂಲ್ ಮಕ್ಕಳು ಎಷ್ಟು ಚೆನ್ನಾಗಿ ಟೇಬಲ್ಸ್ ಹೇಳ್ತಾರೆ ಗೊತ್ತಾ ಪ್ರಣವ್ ಅನ್ಬೇಕಾದ್ರೆ ನನ್ನ ಸ್ಕೂಲ್ ಮಕ್ಕಳು ಅನ್ನೋ ಹೆಮ್ಮೆ ಇದೆಯಲ್ಲ, ಇವೆಲ್ಲ ಇನ್ಸ್ಪೈರೇಬಲ್. ಅಷ್ಟೇ ಅಲ್ಲ, ಸಮ್ಮರ್ ಹಾಲಿಡೇಸಲ್ಲಿದ್ದಾಗ ಚೆಸ್, ಕೇರಮ್ ಎಲ್ಲ ಆಡ್ತಿದ್ರಿ. ಇಷ್ಟ ಆಗಿರೋ ಊಟ ಎಲ್ಲ ಮಾಡ್ಕೊಡ್ತಾ ಇದ್ರಿ. ಮತ್ತೆ ಸಮ್ಮರ್ ಹಾಲಿಡೇಸ್ ಮುಗ್ದು ಊರಿಗೆ ಹೋಗುವಾಗ ನಮಗೆ ತುಂಬ ಬೇಜಾರಾಗ್ತಾ ಇತ್ತು. ಆದರೆ ಈಗ ನೀವು ರಿಟೈರ್ಡ್ ಆಗಿದ್ದೀರಾ, ನಮ್ಮ ಮನೆಗೆ ಬಂದು ತುಂಬ ಟೈಮ್ ಸ್ಪೆಂಡ್ ಮಾಡಬೇಕು. ಪ್ಲೀಸ್ ಅಜ್ಜಿ. ಅಷ್ಟೇ ಅಲ್ಲ ಅಜ್ಜಿ, ನಿಮ್ಮ ನಗು, ತಾಳ್ಮೆ ಮತ್ತೆ ಪ್ರೋತ್ಸಾಹ ನಮ್ಮ ಕುಟುಂಬಕ್ಕೆ ಒಂದು ದೊಡ್ಡ ಶಕ್ತಿ ಆಗಿದೆ. ಅಜ್ಜಿ, ನೀವು ಇವತ್ತು ಶಾಲೆಯ ಕರ್ತವ್ಯದಿಂದ ರಿಟೈರ್ ಆಗಿದ್ದೀರಾ, ಆದರೆ ನಿಮ್ಮ ಜ್ಞಾನ, ಅನುಭವ ಮತ್ತು ಸೇವೆಗೆ ಎಂದಿಗೂ ರಿಟೈರ್ಮೆಂಟ್ ಇರಲ್ಲ ಅಜ್ಜಿ. ಅಜ್ಜಿ, ನಿಮ್ಮ ಮುಂದಿನ ಜೀವನ ಆರೋಗ್ಯ, ಸಂತೋಷ, ನೆಮ್ಮದಿ ಮತ್ತು ದೇವರ ಆಶೀರ್ವಾದದೊಂದಿಗೆ ತುಂಬಲಿ ಎಂದು ನಾನು ಪ್ರೇ ಮಾಡ್ತೀನಿ. ಐ ವಿಲ್ ಬಿ ಆಲ್ವೇಸ್ ದೇರ್ ಫಾರ್ ಯು ಅಜ್ಜಿ. ಐ ಲವ್ ಯು ಸೋ ಮಚ್ ವಿಜಯಜಿ.